ನಮಸ್ಕಾರ ಸಮಸ್ತ ವೀಕ್ಷಕರಿಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಏನೋ ಜಗ ಇಷ್ಟೊಂದು ಯಾಕೆ ಲೇಟ್ ಇವತ್ತು? ಸರ್ ಏನು ಹೇಳೋದು ನನ್ನ ಗೋಲ್ನ ಬರಬೇಕಾದ್ರೆ ಪೆಟ್ರೋಲ್ ಖಾಲಿ ಆಯಿತು, ಅಲ್ಲೇ ರಿಪೇರಿಗೆ ಬಿಟ್ಟು ಬಂದು ನಡ್ಕೊಂತ ಬಂದಿದ್ದೀನಿ. ಅಲ್ಲ ಕಣೋ, ನಿಂಗೆ ಪೆಟ್ರೋಲಿಗೂ ದುಡ್ಡು ಕೊಡ್ತೈತಿ, ಎಲ್ಲದಕ್ಕೂ ದುಡ್ಡು ಕೊಡ್ತೈತಿ, ಆದರೆ ಇಷ್ಟು ಜಿಪ್ಪಂತನ ಮಾಡ್ತಿಯಲ್ಲೋ. ಸರ್ ಜಿಪ್ಪಂತನ ಅಂತಾರೆ ಏನು ಅದಕ್ಕೆ ರೊಕ್ಕ ಉಳಿಸೋದಂತಾರೆ. ಇರಲಿ, ಫೈಲ್ ಕೊಡು ಇವತ್ತು. ಎಲ್ಲ ಫೈಲು ನಿಮ್ಮ ಟೇಬಲ್ ಮೇಲೆ ಇಟ್ಟಿದ್ದೀನಿ ನೋಡಿ. ನನಗೆ ಹೊಟ್ಟೆ ಹಸಿತಿದೆ, ಊಟಕ್ಕೆ ಹೋಗ್ತೀನಿ ಬಾಯ್. ಮತ್ತೇನು ತಂದಿದ್ದೀರಾ ಬಾಕ್ಸಿಗೆ? ಚಪಾತಿ, ಪಲ್ಯ, ಅನ್ನ, ಸಾರು. ಅದನ್ನೇ ಕೊಡೋದಕ್ಕೆ ಕರೆದಿದ್ದು. ತಗೋ, ನಾನು ಇವತ್ತು ಹೊರಗಡೆ ಊಟ ಅಂತಿದ್ದೀನಿ. ಕೊಡಿ ಕೊಡಿ, ಇವತ್ತು ಹಂಗಾದ್ರೆ 250 ರೂಪಾಯಿ ಉಳಿತೈತಿ. ಉದ್ದಾರ. ಸರ್ ಕಾಲಿಗೆ ಏನೋ ಮಾಡ್ಕೊಂಡಿದ್ದೀರಾ? ಅಯ್ಯೋ ಬರಬೇಕಾದ್ರೆ ಲೆಗ್ ಟ್ವಿಸ್ಟ್ ಆಯಿತು. ಸರಿ ನಿಮ್ಮ ಬಾಕ್ಸ್ ನಾನೇ ತಿಂತೀನಿ ನೋಡಿ. ಸರಿ ಅಲ್ಲೇ ಕ್ಯಾಬಿನಲ್ಲಿದೆ ತೊಗೊಂಡು. ಜಿಪ್ಪುನ್ ನನ್ನ ಮಗ. ಏನು ಸರ್ ನೀವು ಅವ್ನಿಗೆ ಏನು ಹೇಳೋದಿಲ್ಲ? ಅವ್ನು ಏನು ಮಾಡಿದ್ರು ನೀವು ಹ್ಞೂ ಅಂತೀರಾ? ಅವ್ನು ಅಷ್ಟೊಂದು ಲೇಟಾಗಿ ಬಂದಿದ್ದಾನೆ ಇವತ್ತು, ಆದರೂ ನೀವು ಏನು ಮಾಡಲಿಲ್ಲ? ಅವನು ಲೇಟಾಗಿ ಬರ್ತಿರ್ಬೋದು ಅಥವಾ ಅವನು ಜಿಪ್ಪನ್ತನ ಮಾಡ್ತಿರ್ಬೋದು, ಆದರೆ ಅವನು ವರ್ಕ್ ಅಂತ ಬಂದಾಗ ಕ್ಲಾರಿಟಿ ಇದೆ, ಕ್ಲಿಯರ್ ಇದೆ, ತುಂಬ ನೀಟಾಗಿ ಮಾಡ್ತಾನೆ, ತುಂಬ ಚೆನ್ನಾಗಿ ಮಾಡ್ತಾನೆ. ಹಾಗಾಗಿ ಅವನ ನಿಯತ್ತಿಗೆ ನನಗೆ ತುಂಬ ಇಷ್ಟ ಆಗುತ್ತೆ. ತಗೊಳ್ಳಿ ಸರ್, ಫೈಲು ಕೊಡಬೇಕಿತ್ತು ಇವತ್ತು. ಆಮೇಲೆ ಕೊಡ್ತೀನಿ ತಗೋ. ಇವತ್ತು ಆಫ್ಟರ್ನೂನ್ ನಾನು ಇರಲ್ಲ, ಎಲ್ಲ ಮ್ಯಾನೇಜ್ ಮಾಡೋದಕ್ಕೆ ಅವಂಗೆ ಹೇಳು ಚೆಗ್ಗಿಗೆ. ಸರಿ ಸರ್. ಏನು ಬಾಸಿನ ಚಮಚ ಹೋದ್ರಾ ನಿಮ್ಮ ಬಾಸು? ಬಾಸ್ ಮನೆಗೆ ಹೋದರು. ಆಮೇಲೆ ನಿಮಗೆ ಬೇಗ ಬಾ ಅಂತ ಹೇಳಿದ್ದಾರೆ ನಾಳೆಯಿಂದ. ಇವತ್ತು ಅವ್ರು ಆಫ್ಟರ್ನೂನ್ ಹೋಗ್ತಾರಂತೆ, ಎಲ್ಲ ನೀವೇ ನೋಡ್ಕೋಬೇಕಂತ. ಹೌದಾ? ಹಾಗಾದರೆ ಇವತ್ತು ಎಲ್ಲ ನಂದೇ. ಕಾರ್ ಬಿಟ್ಟೋಗಿದ್ದಾರೆ, ಚಾವಿ ನಿಮಗೆ ಕೊಟ್ಟಿದ್ದಾರೆ. ಅಬ್ಬಾ ನಡ್ಕೊಂಡು ಹೋಗುತ್ತಾ, ಕಷ್ಟ ತಪ್ಪುತ್ತೆ. ಬೇಗ ಬೇಗ ಕೆಲಸ ಮೊದ್ಲು ಮಾಡಿ ಮುಗಿಸು. ಮತ್ತೆ ಊಟಕ್ಕೆ ಅಂತ ಅಂದಿದ್ದೀರಾ? ಬಾಸು ಟಿಫಿನ್ ಬಾಕ್ಸ್ ಕೊಟ್ಟಿದ್ದಾರೆ. ಏನ್ ಸರ್ ಇದ್ರಲ್ಲೂ ಬಿಟ್ಟಿನಾ? ಮತ್ತೆ ನೀ ಎಂತ ತಂದಿದ್ಯಾ ಊಟಕ್ಕೆ? ರೊಟ್ಟಿ ಪಲ್ಯ ಸರ್. ನಡಿ ಹಾಗಾದ್ರೆ ಚಪಾಯಿಸೋಣ. ಬನ್ನಿ ಬನ್ನಿ ಸರ್. ಒಳ್ಳೆ ನಂಬು ನೀ ಬರ್ತೀಯ ಇಲ್ವಾ? ಬರ್ತೀನಿ, ನನಗೂ ಹೊಟ್ಟೆ ಹಸ್ತಿದೆ. ಊಟ ಚೆನ್ನಾಗಿತ್ತಲ್ಲ? ಹಿಂಗೆ ಡೈಲಿ ಬಾಸ್ ಹೊರಗಡೆನೇ ತಿನ್ಲಿ, ಅವ್ರು ಹೆಂಡತಿ ಮಾಡಿರೋ ಅಡುಗೆ ನಾನು ತಿನ್ಲಿಯಪ್ಪ. ಏನ್ ಸರ್ ನೀವೇನ್ ಮಾಡ್ಕೊಂತೀರಾ ಮನೇಲಿ? ಏನಿಲ್ಲ, ಇವಾಗ ಹೊಟ್ಟೆ ಫುಲ್ ಆಯಿತು. ಸರ್ ಹೆಂಗಾದರೂ ಕಾರ್ ಕೊಟ್ಟಿದ್ದಾರೆ, ಕಾರ್ ತೊಗೊಂಡೋಗಿ ಮನೆ ಮುಂದೆ ಪಾರ್ಕ್ ಮಾಡಿ ಹೋಗಿ ಮಲ್ಕೊಳ್ಳೋದು ಅಂದೇ ಕೆಲಸ. ಹೊಟ್ಟೆ ಮಾತ್ರ ಫುಲ್ ಆಗಿದೆ. ಅಯ್ಯೋ ಜುಗ್ಗ ನನ್ನ ಮಗನೇ, ರಾತ್ರಿ ಊಟ ಇಲ್ವಾ ಹಾಗಾದ್ರೆ? ಇಷ್ಟೆಲ್ಲ ಗಳಿಸಿ ನಾಳೆ ಏನು ಮಾಡ್ತಾನೆ ಇವನು? ಹೋಗ್ಲಿ ಬ್ರೋ, ನಮ್ಗೆ ಯಾಕೆ ಬೇಕು ಅವ್ರಿಗೂ ಸಬರಿ ಇಲ್ಲ. ನಮ್ ಜೋಡಿ ಒಂದು ಚೆನ್ನಾಗಿದ್ದಾರೆ ಅಷ್ಟೇ ಸಾಕು. ಸರ್ ಎಲ್ಲ ಕೆಲಸ ಆಯ್ತು, ಮನೆಗೆ ಹೋಗ್ಲಾ? ಫೈಲ್ ಎಲ್ಲ ಟೇಬಲ್ ಮೇಲೆ ಇಟ್ಟಿದ್ದೀರಾ? ಆಮೇಲೆ ಎಲ್ಲ ಕಂಪ್ಲೀಟ್, ಒಂದು ಸಿಂಗಲ್ ಲೈಟು ಬಿಡ್ಲಾರ್ದ ಆಫ್ ಮಾಡಬೇಕು, ಹೋಗಬೇಕು. ಸರಿ ಸರ್. ಇವತ್ತಿನ ಕೆಲಸ ಮುಗಿತು, ಮನೆಗೆ ಹೋಗೋಣ ನೋಡಿ. ಬೇಗ ಹೋದರೆ ಲೈಟ್ ಆಫ್ ಮಾಡಿ ಮಕ್ಕೊಂಡ್ಬಿಡೋಣ, ಲೈಟ್ ಬಿಲ್ಲು ಬರಲ್ಲ. ಅಲ್ಲ, ಈ ನನ್ನ ಮಗಗೆ ಬಾಡಿಗೆ ಕೇಳಕ್ಕೆ ಬಂದರೆ ಕದ ಹಾಕಿರ್ತಾನೆ ಯಾವಾಗಲೂ. ಹೆಂಗೆ ಅವ್ನು ಬಾಡಿಗೆ ಕೇಳೋದು ಅಂತ. ಇರಲಿ, ಸಿಗಲಿ ಅವ್ನು, ಮತ್ತೆ ಯಾವಾಗಾದ್ರೂ ಕೇಳ್ತೀನಿ. ಆಹಾ, ಓನರಿಂದ ಗ್ರೇಟ್ ಎಸ್ಕೇಪ್. ಇನ್ನು 2 ತಿಂಗಳು ಮನೆ ಬಾಡಿಗೆನೇ ಇಲ್ಲ. ಏನಮ್ಮ ಬಾಡಿಗೆ ಕೊಡು ಇವತ್ತು? ತಿಂಗಳಾದರೆ ಸಾಕು, ಬಾಡಿಗೆ ಕೊಡು ಅಂತ ಬಂದು ಜಪ ಮಾಡ್ತಾನೆ ಯಪ್ಪ. ಓನರ್ ನಾಳೆ ಕೊಟ್ಟರೆ ನಡೀತೈತಲ್ರಿ? ನಾಳೆ ಅಂದು 1 ತಿಂಗಳ ಮುಂದಕ್ಕೆ ಹಾಕ್ಬೇಕು ನೋಡು. ಇಲ್ರಿ, ನಾಳೆ ನನ್ನ ಗಂಡನ ಪಗಾರ ಬರುತ್ತಾ, ಬಂದ ತಕ್ಷಣ ಕೊಡ್ತೀವಿ. ಸರಿ. ಆಮೇಲೆ ಈ ಜಗ್ಗ ಬಂದಿದ್ದು ನೋಡಿದ್ದೇನೆ, ಅವ್ನು ಯಾವಾಗ ಬರ್ತಾನೆ, ಯಾವಾಗ ಹೋಗ್ತಾನೆ, ಒಂದು ಗೊತ್ತಾಗಲ್ಲ ಹೇಳ್ಬೇಕಂದ್ರೆ. ನೀ ಹೆಂಗೆ ಹೇಳ್ತೀಯ ಬಿಡು, ಇಲ್ಲೇ ಪಕ್ಕದ ಮನೇಲಿದ್ದೆ, ನನಗೆ ಗೊತ್ತಾಗ್ತಿಲ್ಲ. ನಿನಗೆ ಇಂಥವನೇ ಅಳಿಯಾಗಿ ಸಿಗಬೇಕು. ನೀನು ಬಡ್ಡಿ ದುಡ್ಡು ಮತ್ತು ನಮ್ಮನ್ನು ಗೋಳ ಕಸ್ಕೊಂಡಿರೋ ದುಡ್ಡು ಎಲ್ಲ ಇಂಥವನೇ ಮುಳುಗಿಸ್ಬೇಕು ನಿಮ್ಮನ್ನು. ಏನೋ ಅಂದಂಗಿತ್ತು. ಅಯ್ಯೋ ನಾನೇನಂದೆ, ಬಂದರೆ ಹೇಳ್ತೀನಿ ಅಂದೆ. ಸರಿ. ಗಂಗಾ ಕರ್ದಿಯಪ್ಪ? ಹೂನವ, 1 ಲೋಟ ನೀರು ತೊಗೊಂಡು ಬಾ. ಯಾಕಪ್ಪ ಅಷ್ಟೊಂದು ಬೇಜಾರಲ್ಲಿದೆಯಾ? ಅಯ್ಯೋ ಏನು ಕೇಳ್ತೀಯಮ್ಮ? ಅಲ್ಲ, ಆ ಜಗದೀಶನ್ನ ಯಾವಾಗ ರೊಕ್ಕ ಕೇಳ್ಕೊತೀನಿ, ಅವಾಗ ರಗೆ ಇಲ್ಲ ಅವ. ಇದು ನಿನಗೆ ಹೊಸದಾ? 5 ವರ್ಷದಿಂದ ಹಿಂಗೆ ಆಡಿಸ್ತಿದ್ದಾನೆ ಅವನು. ಅವ್ನು ಹೇಗೆ ಕರ್ಕೋಬೇಕು ಅನ್ನೋದು ನನಗೆ ಗೊತ್ತಿದೆ. ನಾಳೆ ಕರೆಸ್ತೀನಿ ತಗೋ, ಹೆಂಗಾದ್ರೂ ಮಾಡಿ ಕರ್ಸಮ್ಮ. 2 ತಿಂಗಳು ಆಯಿತು. ನಾಳೆಲ್ಲ ಕರೆಸ್ತೀನಿ ಅಂತ ಏನಿಲ್ಲ. ಎಲ್ಲಿ ನಿಮ್ಮಮ್ಮ? ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಇವಳೊಬ್ಳು ಯಾವಾಗ ದೇವಸ್ಥಾನ. ಎಲ್ಲಿ ನಿಮ್ಮ ತಮ್ಮ? ಓದ್ತಿದ್ದಾನೆ. ಸರಿನಮ್ಮ, ತೊಗೊಂಡು ಬಾ. ಈ ನನ್ನ ಮಗ ಸಿಕ್ಕರೆ ಅವನ್ನ ತಗೊಳ್ಳಿಯಪ್ಪ. ಚಾ ಏನಾದರೂ ತಿನ್ನಕ್ಕಿದ್ರೆ ತೊಗೊಂಡ್ಬರವ. ಅಪ್ಪ ಮಂಡಕ್ಕಿ ಕೊಡಲಿ? ಹಾಂ ತೊಗೊಂಡು ಬಾ. ತಗೊಳ್ಳಿಯಪ್ಪ. ಅಡುಗೆ ಮನೆ ಇವತ್ತು ನಿಮಗೆ ಕಂಪ್ಲೀಟಾಗಿ ರೆಸ್ಟ್ ಕೊಡ್ತೀನಿ. ಯಾಕಂದರೆ ನಂದು ಹೊಟ್ಟೆ ತುಂಬಿದೆ, ಫುಲ್ಲು ಬಿರಿಯೋಂಗೆ ತಿಂದಿದ್ದೀನಿ ನಾನು. ನನಗಂತೂ ಏನು ಬೇಡ, ಮಕ್ಕೊಂಡ್ಬಿಡೋಣ. ಇಲ್ಲೇ ಹೆಂಗಾದ್ರೂ ಹಸಿದೈತಿ, ಇಲ್ಲೇ ಮಕ್ಕೊಳ್ಳೋಣ. ಸುಮ್ಮನೆ ಈಗ ಬೆಡ್ರೂಮ್ನಾಗ ಹೋಗಿ ಮಕ್ಕೊಂಡ್ರೆ ಇಲ್ಲಿ ಲೈಟ್ ತೊಗೊಂಡು ಎಲ್ಲಿ ಹಾಕಬೇಕಾಗತ್ತೆ, ಮತ್ತು ಸುಮ್ಮನೆ ಕರೆಂಟ್ ಬಿಲ್ ಜಾಸ್ತಿ ಆಗುತ್ತೆ. ಇಲ್ಲೇ ಮಕ್ಕೊಂಡ್ಬಿಡು. ಹೊಟ್ಟೆ ತುಂಬ ಊಟ ಬಿದ್ದರೆ ನಿದ್ದೆ ತಾನಾಗೆ ಇಳಿಯುತ್ತೆ. ಬಾರಪ್ಪ ನಿದ್ದೆ ರಾಜ, ಮಲ್ಕೊಂಡ್ಬಿಡೋಣ. ಮತ್ತು ಬೆಳಗ್ಗೆ ಹೊಟ್ಟೆ ಪಾಡಿಗಾದರೂ ಏನಾದರೂ ಮಾಡಲೇಬೇಕು. ಹೌದು, ಇವತ್ತು ಎಷ್ಟು ಸೇವಿಂಗ್ ಮಾಡಿದೆ ನಾನು. ಟಿಫನ್ ತಿಂದಿಲ್ಲ, ಮಧ್ಯಾಹ್ನ ಊಟ ಉಳಿತು, ರಾತ್ರಿ ಊಟ ಉಳಿತು, 250 ರೂಪಾಯಿ ಉಳಿತು ಹಂಗಾದ್ರೆ ಇವತ್ತು. ಆಮೇಲೆ ಪೆಟ್ರೋಲ್ ಖರ್ಚು ಉಳಿತು. ನಾಳೆನೂ ಇಷ್ಟೇ ಮಾಡಬೇಕು. ಇದನ್ನು ನಾಳೆ ಹುಂಡಿನಲ್ಲೇ ಹಾಕಬೇಕು. ಟೋಟಲಾಗಿ 400 ರೂಪಾಯಿ ಉಳಿಸಿದೆ ಇವತ್ತು. ಏನು ಮಾಡಿದ್ರಿ? ನಾವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವರು, ಉಳಿಸ್ಲೇಬೇಕಲ್ಲ ಜೀವನ ಕಟ್ಟಬೇಕಂದ್ರೆ. ಜುಗ್ಗ ಜಗ್ಗ ಎಂದು ಹಳಿ ಜುಗ್ಗ, ಹಾಯಾಗಿ ಮಲಗುವೆ ನಾನು ಎಂದು ಹೀಗೆ ಆಯಾಸ ಪಡೆದರು ಎಂದು ನಾನು ಹೇಳುವೆ. ನನಗೆ ದುಡ್ಡನ್ನು ಉಳಿಸುವುದಂದೇ ನಮ್ಮ ಕೆಲಸ. ಸೇವ್ ಮಾಡೋದು ಅದುವೇ ನನ್ನ ಕೆಲಸ. ಜುಗ್ಗ ಅನ್ನ ಬೇಡಿ ನನಗೆ, ನಾನು ಸೇವಿಂಗ್ ಮಾಡ್ತಾ ಇದ್ದೀನಿ ನಿಮಗೆ.
ಜುಕ 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 ಎಂದು ಎಂದು ಹೇಳಬೇಡಿ, ಜುಕ ಎಂದು ಹೇಳಬೇಡಿ, ಇದು ಎಲ್ಲರ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಗೋಳು ಕಣ್ರಿ.